ಅದ್ಯಾರೋ ಕಮಲ್ ಹಾಸನ್ ಅಂತೆ, ಅದು ಯಾರು ಗೊತ್ತಿಲ್ಲ ನನಗಂತೂ. ಕಮಲ್ ಹಾಸನ್ ಯಾರೋ ಒಬ್ಬ, ಅವನ್ಯಾರೋ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ. ಸೊ ಈಗ ಥಗ್ ಲೈಫ್ ಅನ್ನುವಂಥ ಸಿನಿಮಾನೂ ಕೂಡ ರಿಲೀಸ್ ಆಗಿದೆಯಂತೆ. ನಮಗೇನು ಗೊತ್ತಿಲ್ಲಪ್ಪ ಅದು ಯಾರು ಏನು ಅಂತಂತ. ಕಮಲ್ ಹಾಸನೋ ತಮಿಳ್ ಹಾಸನೋ ಯಾವನೋ ಒಬ್ಬ ಗೊತ್ತಿಲ್ಲ. ಸೊ ಈಗ ಕನ್ನಡ ಭಾಷೆ ಕುರಿತ ಹೇಳಿಕೆಯಿಂದಾಗಿ ವಿವಾದಕ್ಕೊಳಗಾಗಿರುವಂತಹ ನಟ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವರ ಅವಕಾಶ ಕೊಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿತ್ತು. ಹೈಕೋರ್ಟ್ ಚಿಮಾರಿ ಹಾಕಿತ್ತು. ರೀ ನಿಮಗೆ ಬುದ್ಧಿ ಇದೆಯಾ, ನೀವೆಲ್ಲ VVIP ಗಳಂತೆ. ಇವ್ರು ಯಾರೋ VVIP ಅಂತೆ, ಈ ಕಮಲ್ ಹಾಸನ್ ನಟ ಅಂತೆ, ಗೊತ್ತಿಲ್ಲ. ಸೊ ಇವರು ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. ಸೊ ಹೈಕೋರ್ಟ್ ಕೂಡ ಅಷ್ಟೇ, ಹೈಕೋರ್ಟ್ ಬಾಯಿಗೆ ಬಂದಾಗ ಉಗಿದು ಹೊರಗೆ ಹಾಕಿದೆ. ಕ್ಷಮೆ ಕೇಳಬೇಕು, ಇಲ್ಲ ಅಂತಂದರೆ ಸರಿ ಇರಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸಾಹೇಬರು. ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ಅಲ್ಲೇನು ಮಾಡತ್ತಂತಂದರೆ, ತುರ್ತು ಏನೋ ವಿಚಾರಣೆಯನ್ನು ಮಾಡಬೇಕು, ನೀವು ತುರ್ತು ವಿಚಾರಣೆ ಮಾಡಿ ನಮಗೆ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದೆ. ಅಲ್ಲೆಲ್ಲ ನನ್ನ ಸಿನಿಮಾನೇನಾದರೂ ರಿಲೀಸ್ ಮಾಡಿದ್ರೆ ಚಿತ್ರಮಂದಿರಗಳಿಗೆಲ್ಲ ಬೆಂಕಿ ಹಚ್ತೀವಿ, ಹಂಗೆ ಹಿಂಗೆ ಅಂತ ನನಗೆ ಥ್ರೆಟನ್ ಬರ್ತಾ ಇದೆ, ನನಗೆ ಬೆದರಿಕೆ ಬರ್ತಾ ಇದೆ ಅಂತ ನನಗೆ ಈಗಲೇ ನೀವು ಮಾಡಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಉಗಿದು ಉಪ್ಪು ಹಾಕಿದೆ. ನೀವು ಹೇಳ್ದಂಗೆಲ್ಲ ಕೇಳೋಕ್ಕೆಲ್ಲ ಕೂತ್ಕೊಂಡಿಲ್ಲ, ಮುಚ್ಕೊಂಡು ಜೂನ್ 13ನೇ ತಾರೀಕು ಶುಕ್ರವಾರ ಈ ವಿಚಾರಣೆಗೆ ಮಾಡ್ತೀನಿ, ಬರ್ತೀಯಾ ಬಾ, ಇಲ್ಲ ಅಂತಂದರೆ ಹೈಕೋರ್ಟ್ ಏನು ಹೇಳಿದಿಲ್ಲ ಅದನ್ನು ಮಾಡು ಅಂತ ಹೇಳಿದೆ. ಯಾರು ಈ ನಟನಿಗೆ. ಇಲ್ಲ ನನಗೆ ಇವತ್ತು ಸೋಮವಾರ ಇವತ್ತು ನೀವು ಮಾಡಲೇಬೇಕು ಅಂತ ಕೂತ್ಕೊಂಡಿದ್ರಂತೆ. ಅವೆಲ್ಲ ಆಗಲ್ಲ, 13ನೇ ತಾರೀಕು ವಿಚಾರಣೆ ಮಾಡ್ತೀನಿ, ನೀನು ಹೇಳ್ದಂಗೆಲ್ಲ ತುರ್ತು ವಿಚಾರಣೆ ಎಲ್ಲ ಮಾಡೋಕ್ಕೆಲ್ಲ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿಲ್ಲ, ನೀನೊಬ್ಬ ತಲೆ ತಿರ್ಕ, ನೀನು ಹೇಳ್ದಂಗೆಲ್ಲ ಕೆಳಗೆ ಕೂತ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಉಗಿದು ಉಪ್ಪಿನಕಾಯಿ ಹಾಕಿ ಈಗ ಇಲ್ಲ ಸರ್ ಮತ್ತು ನನ್ನ ಸಿನಿಮಾದ ಹೆಂಗೆ ಬೆಂಕಿ ಹಚ್ತೀವಿ ಅಂತ ಹೇಳ್ತಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಇದೆ, ಫೈರ್ ಡಿಪಾರ್ಟ್ಮೆಂಟ್ ಇದೆ, ಅವರೆಲ್ಲ ನೋಡ್ಕೊಳ್ತಾರೆ, ನಿನ್ನ ಕೆಲಸ ಏನಿದೆ ಅದು ನೋಡ್ಕೋ, ಬಾಯಿಗೆ ಬೀಗ ಹಾಕೊಂಡು ಕೂತ್ಕೋ ಅಂತ ಹೇಳಿದೆ. ಎರಡು ಸುಪ್ರೀಂ ಕೋರ್ಟು ಹೇಳಿದೆ, ಹೈಕೋರ್ಟು ಹೇಳಿದೆ. ಹೈಕೋರ್ಟ್ ಅಂತೂ ಈಗ ನಿನ್ನೇನಾದ್ರು ಜಾಸ್ತಿ ಮಾಡಿದೆ ಅಂತಂದರೆ ನೀನು ಕರ್ನಾಟಕ ಹೈಕೋರ್ಟ್ನ ಕೇಳ್ಕೊ, ಅಲ್ಲಿ ಏನು ಹೇಳ್ತಾರಲ್ಲ ಅದನ್ನ ಕೇಳಬೇಕು ನೀನು, ಇಲ್ಲ ಅಂತಂದರೆ ಬೇರೆ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಇದು ಕಮಲ್ ಹಾಸನ್ ಅನ್ನುವಂತಹ ವ್ಯಕ್ತಿಯ ಪ್ರಕರಣ. ಇದು ಅದು ಯಾಕೋ ಗೊತ್ತಿಲ್ಲ, ಬಾಯಿ ಅದೇ ಹೇಳ್ತೀನಲ್ಲ, ಮೊದಲು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸೋದು, ಮೆರೆದ ನಂತರ ಅವರೆಲ್ಲ ರಾಜರಾದ ನಂತರ ಹೀಗೆ ಬಾಯಿ ಬಂದಾಗ ಮಾತಾಡೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಜನರು ಮೌನವನ್ನು ತಾಳಿದರು. ಮೌನ ಮುರಿಲಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಹೇಳಿದರು, ಸಿನಿಮಾದವ್ರದ ಮಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇದಕ್ಕೋಸ್ಕರ ಹೇಳಿದರು.